ಎಸ್, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮಾಧ್ಯಮದವ್ರು ತುಂಬ ಆತುರದಲ್ಲಿದ್ದೀರಿ ಅಂತ. ನೀವೆಲ್ಲ ತುಂಬ ಆತುರದಲ್ಲಿದ್ದೀರಿ. ನಾವಲ್ಲ ಸರ್ ಆತುರದಲ್ಲಿರೋದು. ನಿಮ್ಮ ಮಂತ್ರಿಗಿರಿಯ ಆಕಾಂಕ್ಷಿಗಳು ಪರಿಸ್ಥಿತಿ ಏನಾಗಿದೆ ಅಂತ ಒಂದು ಸತಿ ತಾವು ಫೋನ್ ಮಾಡಿ ಕೇಳಬೇಕು. ನೀವು ಯಾರು ಫೋನು ತೆಗಿತಾ ಇಲ್ಲ. ಯಾರಿಗೆ ಮಾತಾಡ್ಸಿದ್ರು ಹೈಕಮಾಂಡ್ ಕಡೆ ದಾರಿ ಏನೋ ಬೆರಳು ತೋರಿಸ್ತಾ ಇದ್ದೀರಿ. ಹೈಕಮಾಂಡ್ ಮೇಲೆ ಯಾಕೆ ಸುಮ್ಮನೆ ಗೂಬೆ ಕೂರಿಸ್ತಿದ್ದೀರಿ? ನಿಮ್ಮದೇ ಬೇರೆ ಬೇರೆ ಲೆಕ್ಕಾಚಾರಗಳಿದೆ. ಹಾಗಾಗಿ ಅದನ್ನೇ ಓಪನ್ ಆಗಿ ಹೇಳಿದ್ರಾಯ್ತು. ಅದು ಬಿಟ್ಬಿಟ್ಟು ಹೈಕಮಾಂಡ್ನವ್ರು ಓಕೆ ಮಾಡಬೇಕಲ್ಲ. ಮತ್ತು ಮುಖ್ಯಮಂತ್ರಿಗೆ ಪರಮಾಧಿಕಾರ ಎಲ್ಲೋಗಿತ್ತು? ಎಲ್ಲಿದೆ? ಲಿಟ್ರಲಿ ನರಕಾನೂ ಇಲ್ಲ ಸ್ವರ್ಗನೂ ಇಲ್ಲ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿ, ತ್ರಿಶಂಕು ಸ್ವರ್ಗದ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ ನಮ್ಮ ಆಸ್ಪಿರೆಂಟ್ಗಳಿಗೆ. ಅವ್ರಿಗೆ ನೀವು ಇನ್ನೂ ಹಿಂಗೆ ಎಳ್ಕೊಂಡು ಹೋಗ್ಬಿಟ್ರೆ ಬೇಡ ಅಂತ ಅವರೇ ಬರ್ಕೊಟ್ಬಿಡ್ತಾರೆ. ಜೀವನದ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿದೆ ನಮ್ಮ ಆಸ್ಪಿರೆಂಟ್ಗಳಿಗೆ. ಇರೋದೇ ಅದರಲ್ಲಿ ಇವ್ರು ಇನ್ನೂ ಎಳೆಯೋದು. ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಹೈಕಮಾಂಡ್ದು ಏನು ಅಂತ ಏನೋ ಅಬ್ಜೆಕ್ಷನ್ ಏನಿಲ್ಲ. ಲಿಸ್ಟು ಕೊಟ್ಬಿಟ್ಟು ಬಂದಿದ್ದೀರಿ, ಮಾಡಬೇಕು. ಏನೋ ಟೈಮು, ಏನೋ ಸಮಯ ಮತ್ತು ಏನೋ ವಾಸ್ತು ಗೀಸ್ತು ಇತ್ಯಾದಿ ನೋಡ್ತಾ ಇದ್ದೀರಿ. ಹೇಳೋಕ್ಕಾಗಲ್ಲ. ನಾಡೋದು 29 ಆಗಬೇಕು. 29 ಆಗಬೇಕು. ಅದೇನು ಗವರ್ನರ್ ಬೇರೆ ಇಲ್ವಂತೆ. ಹಾಗಾಗಿ ಏನೋ 14ಕ್ಕೆ ಹೋದರೂ ಹೋಯ್ತೆ. ಆಷಾಢ ಕಾಲ ಆಗಸ್ಟ್ ಹೋದರೂ ಹೋಯ್ತೆ. ಅಥವಾ ಏನೋ ಇನ್ನೂ ಮುಂದಕ್ಕೆ ಹೋಗುತ್ತೋ ಇನ್ನೂ ಗೊತ್ತಿಲ್ಲ. ಈ ಮಧ್ಯೆ BJPಯ ಸಿಕ್ಕಾಪಟ್ಟೆ ಟೀಕೆಗಳಿದೆ. ಒಂದು ಹರಾಜಾಗ್ತಾ ಇದೆ. ನಮ್ಮ ಚೀಫ್ ವಿಪ್, BJPಯ ಚೀಫ್ ವಿಪ್ಪೇ ಹೇಳಿದ್ರು ಏನೋ 150 ಕೋಟಿವರೆಗೂ ಹೋಗ್ತಾ ಇದೆ ಅಂತ. 50 ಕೋಟೋನ್ಗೆ ಒಂದು ಪೋರ್ಟ್ಫೋಲಿಯೋ, 60 ಕೋಟೋನ್ಗೆ ಇನ್ನೊಂದು, 100 ಕೋಟೋನ್ಗೆ ಇನ್ನೊಂದು ಖಾತೆ ಮೇಲೆ ಹೋಗ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇವೆಲ್ಲ ವ್ಯಾಪಾರ ನಡೀತಾ ಇದೆ ಅಂತ. ಇದನ್ನೆಲ್ಲ ನೀವು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ಈ ಅಪವಾದಗಳಿಂದ ಈಚೆ ಬರಬೇಕು ಅಂತ ಹೇಳಿದ್ರೆ ನೀವು ಮಾಡಿ ಮುಗಿಸೋದು ಒಳ್ಳೆಯದು. ಸುಮ್ಮನೆ ರೀಸನ್ ಹೇಳ್ತಾ ಇದ್ದು ನೀವೆಲ್ಲ ತುಂಬ ಆತರದಲ್ಲಿದ್ದೀರಿ. ನಾವು ಯಾಕೆ ಆತರದಲ್ಲಿರೋಣ? ಮಾಧ್ಯಮದವ್ರಿಗೇನು ನೀವು ಕ್ಯಾಬಿನೆಟಿಗೆ ನಿಮ್ಮವ್ರು ಯಾರಿಗೂ ಮಂತ್ರಿಗಿರಿ ಕೊಟ್ಬಿಟ್ರೆ ನಮಗೇನು ಕೋಡ್ ಬರ್ತದಾ? ಅಥವಾ ಲಾಭಾಗಿಬಾ ಏನಾರು ಆಗ್ತದಾ? ಅಟ್ಲೀಸ್ಟ್ ರಾಜ್ಯದ ಜನರಿಗೆ ಒಂದು ಆಡಳಿತ ಸಿಗುತ್ತೆ ಮಂತ್ರಿಗಳು ಬಂದರೆ. ನೀವು ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಸಂತೋಷ, ನೀವು ಮಾಡಿ. ಮಾಧ್ಯಮಗಳ ಮೇಲೆ ಯಾಕೆ ಹೇಳ್ತಾ ಇದ್ದೀರಿ? ಯಾವ ಅರ್ಜೆನ್ಸಿನೂ ಮಾಧ್ಯಮಗಳಿಗಿಲ್ಲ. ಬಟ್ ಒಟ್ಟಿನಲ್ಲಿ ಈಗ ಆಕಾಂಕ್ಷಿಗಳಿದ್ದಾರಲ್ಲ, ಮಂತ್ರಿಗಿರಿ ಆಕಾಂಕ್ಷಿಗಳಿದ್ದಾರಲ್ಲ, ತ್ರಿಶಂಕು ಸ್ವರ್ಗದಲ್ಲಿದ್ದಾರೆ. ಅತ್ತ ನರಕಾನೂ ಇಲ್ಲ ಸ್ವರ್ಗನೂ ಇಲ್ಲ. ಬೇಡ 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 ಅನ್ನೋ ಪರಿಸ್ಥಿತಿ ಅವರಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ನೋಡಬೇಕು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೋ. ಬಟ್ ಈ ರೇಂಜಲ್ಲಿ ಕಾಯಿಸೋದಂತೂ ಸರ್ವತಃ ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ಮಂತ್ರಿಸ್ಥಾನ ಸಿಕ್ಕರೆ ಸರ್, ಈಗ ನಿದ್ರಾವಸ್ಥೆಯಲ್ಲಿರೋ ಅಧಿಕಾರಿಗಳಾದರೂ ಎಚ್ಚೆತ್ಕೋತಾರೆ. ಒಂದಷ್ಟು ಕೆಲಸಗಳಾಗಿದೆ. ಆಮೇಲೆ ಭೀಕರವಾದ ಬರ ಆವರಿಸಿದೆ ರಾಜ್ಯಕ್ಕೆ. ಆ ಬರ ಪರಿಹಾರ ಘೋಷಣೆ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ತುಂಬ ನೂರಾರು ಕೆಲಸಗಳಿದೆ. ಒಂದು ಕೆಲಸ ಇಲ್ಲ, ನೂರಾರು ಕೆಲಸಗಳಿದೆ. ನಿಮ್ಗೇನು ಹೇಗೋ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅನ್ನೋ ಭಾವನೆ ಇರೋ ಥರ ಕಾಣ್ತಾ ಇದೆ. ಅಥವಾ ಈ ಫಸ್ಟ್ ಲಿಸ್ಟಲ್ಲಿ 14 ಜನ ಇದ್ದಾರೆ, ಹೆಂಗೋ ನೆಮ್ಮದಿಯಾಗಿದ್ದಾರೆ. ಇಲ್ಲಿ ವಂಚನೆ ಆಗಿರೋರು ಇದಾರಲ್ಲ, ಫಸ್ಟ್ ಲಿಸ್ಟಲ್ಲಿ ವಂಚಿತರಾಗಿರೋದು, ಅವರ ಪರಿಸ್ಥಿತಿ ಯಾರಿಗೂ ಬೇಡ. ಉದಾಹರಣೆಗೆ ಎಚ್ ಕೆ ಪಾಟೀಲ್ರು, ದಿನೇಶ್ ಗುಂಡೂರಾವ್ ಅವರು, ಸಂತೋಷ್ ಲಾಡ್ ಅವರು, ಮಾದೇವಪ್ಪನವ್ರು ಏನೋ ಭೀಕರ. ಅವರ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಯಜಮಾನ್ ಮಾದೇವಪ್ಪನವರ ಪರಿಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಲಿಟ್ರಲಿ ನೆನೆಸ್ಕೊಂಡ್ರೆ ಕಣ್ಣೀರು ಬರ್ತದೆ. ಆ ಪರಿಸ್ಥಿತಿ ಬಂದಿದೆ. ಇಂಥ ಸೀನಿಯರ್ಗಳು ಸೈಡ್ಗೆ ಇಟ್ಟಿದ್ದೀರಿ. ಅವರು ಕೊಡ್ತಾರಾ ಇಲ್ವಾ? ಇನ್ನೊಂದು ಹೊಸ ಯೂತ್ ಕ್ಯಾಬಿನೆಟ್ ಅಂತೆ, ಜೆನ್ಜಿ ಕ್ಯಾಬಿನೆಟ್. ಇನ್ನೊಂದೇನಾದ್ರೂ ದಿನೇಶ್ ಗುಂಡೂರಾವ್ ಅವರಿಗೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿದೆ. ಸಿಗೋದೇ ಇಲ್ವೇನೋ, ಬೇಡ ಅಂತ ಹೇಳಾಗಿದೆ. ಈ ರೇಂಜಲ್ಲಿ ಕಾಟ ಕೊಟ್ಟರೆ ಯಾರು ಸ್ವಾಮಿ ತಡ್ಕೊಳ್ತಾರೆ? ಆಮೇಲೆ ಜೆನ್ಜಿ ಕ್ಯಾಬಿನೆಟ್, ಯೂತ್ ಕ್ಯಾಬಿನೆಟ್ ಅಂತ ಹೇಳ್ತಾ ಇದ್ರಿ. ಏನದು ಯೂತ್ ಕ್ಯಾಬಿನೆಟ್ ಅಂದ್ರೆ ಏನೋ? ಈಗ ಚಿತ್ರದುರ್ಗ ಪಪ್ಪಿಯವ್ರಿಗೆ ಕೊಟ್ಟರೆ ಸಿಕ್ಕಾಪಟ್ಟೆ ಸುಧಾರಣೆ ಮಾಡ್ತಾರೆ ಅಂತನ? ಅಥವಾ ಮದ್ದೂರು ಉದಯವ್ರಿಗೆ ಕೊಟ್ಟರೆ ತುಂಬ ಸುಧಾರಣೆ ಮಾಡ್ತಾರೆ ಅಂತನ? ಭರತ್ ರೆಡ್ಡಿ ಅವ್ರಿಗೆ ಅಥವಾ ಬಸವರಾಜ್ ಶಿವಗಂಗಾ ಅವ್ರಿಗೆ ಕೊಟ್ಟರೆ ಸುಧಾರಣೆ ಮಾಡ್ತಾರೆ ಅಂತನ? ಅಥವಾ ಯೂತ್ ಕ್ಯಾಬಿನೆಟ್ ಅಂದರೆ ಶಾಸಕರು ಅಲ್ಲದೇ ಇರೋರು ಯಾರನ್ನಾರು ತಗೊಂಬಂದು ಆಕ್ಟಿವಿಸ್ಟ್ಗಳು ಕರ್ಕೊಂಬಂದು ಏನಾರು ಮಾಡಬೇಕು ಅಂತ ಯೋಚನೆ ರಾಹುಲ್ ಗಾಂಧಿ ಅವ್ರಿಗೆ ಇದೆಯಾ? ಯೂತ್ ಯುವಕರಿಗೆ ಅಧಿಕಾರ ಸಿಗಬೇಕು. ಯಾವ ಆ್ಯಂಗಲಲ್ಲಿ ಏನೋ ಯುವಕರಿದ್ದಾರೆ ಸುಮಾರು ಜನ. ಅಥವಾ ಮೊದಲ ಬಾರಿಗೆ MLA ಆಗಿರೋರು ಕೊಡಬೇಕು ಅಂತ ಮೈಂಡಲ್ಲಿ ಇದೆಯಾ? ಅಥವಾ ಇಡೀ ಪಾಲಿಟಿಕ್ಸ್ನ ಸುಧಾರಣೆ ಮಾಡೋದಕ್ಕೆ, ಶುದ್ಧಿ ಮಾಡೋದಕ್ಕೆ ಔಟ್ ಆಫ್ ದ ಬಾಕ್ಸ್ ಯಾರನ್ನೋ ಕರ್ಕೊಂಬಂದು ಏನಾರು ಮಿನಿಸ್ಟರ್ ಮಾಡೋ ಯೋಚನೆ ಇದೆಯಾ? ಬೇರೆ ಕ್ಷೇತ್ರದಲ್ಲಿ ಯಾರೋ ಪರಿಣಿತರನ್ನು ಕರ್ಕೊಂಬಂದು, ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡಿದ್ರು, ಬ್ಯೂರೋಕ್ರಾಟ್ಗಳನ್ನ ಕರ್ಕೊಂಬಂದು ಮಾಡಿದ್ರು, ಆಫೀಸರ್ಸ್ಗಳನ್ನ ಕರ್ಕೊಂಬಂದು ಕೂರಿಸಿ ಮಾಡಿದ್ರು, ಬೇರೆ ಕ್ಷೇತ್ರದವ್ರನ್ನ ಕರ್ಕೊಂಬಂದು ಮಾಡಿದ್ರು. ಹಾಗೇನಾರೋ ಪ್ಲಾನ್ ಇದೆಯಾ? ಏನಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀರಿ? ಅಥವಾ ಯುವ ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟರೆ ಕರಪ್ಷನ್ ಕಡಿಮೆ ಆಗುತ್ತೆ ಅಂತ ನಿಮ್ಮ ಮನೋಭಾವನೆ ಇದೆಯಾ? ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಬಟ್ ಮಾಡಿ ಮುಗಿಸ್ಬಿಡಿ ಹೋಗಲಿ. ರಾವು ಕಾಲ, ಗುಳಿ ಕಾಲ, ಯಮಗಂಡ ಕಾಲ, ಯಾವ ಕಾಲ ಬಂದರೂ ರಾಜ್ಯದ ಜನರ ಪಾಲಿಗೆ ಏನೋ ಶನಿ ಹೆಗಲೇರಿರುವ ಶನಿ ಅಂತೂ ಏನೋ ಇಳಿಯಲ್ಲ ಅಂತ ಅನಿಸ್ತಾ ಇದೆ. ಭೀಕರವಾದ ಬರ, SM ಕೃಷ್ಣವ್ರ ಕಾಲದಲ್ಲಿ ಹೆಂಗೆ ಬರ ಇತ್ತೋ ಈಗ ಭೀಕರವಾದ ಬರ ಆವರಿಸಿದೆ. ಜನ ಏನೋ ಬಿತ್ತನೆ ಮಾಡಿಲ್ಲ. 30% ಅಷ್ಟೇ ಮಳೆ ಬಂದಿದೆ, 70% ಮಳೆ ಬಂದಿಲ್ಲ. ನರಕದಲ್ಲಿ ಬೇಯ್ತಾ ಇದ್ದಾರೆ ಜನ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಏನೋ ಅವ್ರವ್ರ ಕೆಲಸಕ್ಕೆ ಒಂದು ಫ್ಲೋ ಆಗುತ್ತೆ, ವರ್ಕ್ ಫ್ಲೋ ಆಗುತ್ತೆ.
ಆಡಳಿತ ಯಂತ್ರ ಆ್ಯಕ್ಟಿವ್ ಆಗುತ್ತೆ. ಕೊಟ್ಬಿಡಿ ಹೋಗಲಿ, ರಾವು ಕಾಲುವ ಗುಳಿ ಕಾಲುವ ಅವ್ರ ಹಣೆ ಬರಕ್ಕೆ ಬಿಟ್ಟಿದ್ದದು. 20 ಜನಕ್ಕೆ ಕೊಡ್ತಾರಂತೆ, 18 ಜನಕ್ಕೇನೋ ಕೊಡ್ತಾರಂತೆ, ಇಬ್ಬರಿಗೆ ಹಾಗೆ ಇಟ್ಕೋತಾರಂತೆ. ಆಮೇಲೆ 2 ಖಾತೆಗಳ ಬೆಲೆ ಎಕ್ಸ್ಟ್ರಾ ಸೃಷ್ಟಿ ಮಾಡಿದ್ದೀರಿ. ಅದನ್ನು ಹೆಂಗೆ 33 ಬಿಟ್ಟು ಇನ್ನೂ 2 ಮಾಡೋಕ್ಕೆ ಚಾನ್ಸಸ್ ಇದೆಯಾ? ಅವಕಾಶ ಅಂತೂ ಇಲ್ಲ ಕಾನೂನಲ್ಲಿ. ಜಸ್ಟ್ ಪೋರ್ಟ್ಫೋಲಿಯೋವನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡು ಏನೋ ಆ ಥರ ಹಂಚಿಕೆ ಮಾಡ್ತೀರಿ ಅಂತ ಸುದ್ದಿ ಆಗ್ತಾ ಇದೆ. ಅದೇನು ಮಾಡ್ತೀರಿ ಅಂತ ಮಾಡಿ ಮುಗಿಸಿ ಆಮೇಲೆ ಹೊಸದಾಗಿ ಏನೋ ಪ್ರಜಾಸೇವೆ ಇಲಾಖೆಯನ್ನು ನೀವು ಸೃಜನೆ ಮಾಡಿದ್ದೀರಿ. ಅದೇನು ಕೆಲಸ ಮಾಡುತ್ತೆ ಅಂತ ನಾವು ನೋಡಬೇಕಲ್ಲ, ಭಾಳ ಕುತೂಹಲ ಇದೆ ಅದ್ರ ಬಗ್ಗೆ. ಪ್ರಜಾಸೇವೆ ಇಲಾಖೆ ಜೋಕ್ ಆಗಬಾರ್ದು ಅಂತ ಹೇಳಿದ್ವಿ ಫಸ್ಟ್ ನಾವು. ಅದಕ್ಕೆ ಯಾರನ್ನು ನೇಮಕ ಮಾಡ್ತಾರೆ ಯಾರು, ಅದು ಕುತೂಹಲ ಇದೆ. ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿಬಿಡಿ, ಹೆಂಗು ನೀವು ಏನೋ ತಾಲೂಕು ವೈಸ್ ಮೀಟಿಂಗ್ಗಳು ಮಾಡೋಕ್ಕೂ ಈಸಿ ಆಗುತ್ತೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ. ಏನೋ ಬಿ ಕೆ ಹರಿಪ್ರಸಾದ್ ಕೊಟ್ಬಿಡಿ ಅಂತ ನಾವು ಹೇಳ್ತಾ ಇದ್ದೋ. ಏನು ಅವ್ರಿಗೆ ಕೊಡ್ತೀರಾ ಅಥವಾ ಯಾರಿಗೆ ಕೊಡ್ತೀರಾ? ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ಳೋ ಸಚಿವ ಸ್ಥಾನವನ್ನು ಯಾರಿಂದ ತುಂಬ್ತೀರಿ? ಬೇಗ ಮುಗಿಸ್ಬಿಡಿ ಸರ್, ಈ ಟೆನ್ಷನ್ ತಡೆಯೋಕ್ಕಾಗ್ತಾ ಇಲ್ಲ. ನಾವು ಆ ಥರದ್ದು ಕರೆಕ್ಟ್ ಒಂಥರ ಹೇಳಿದ್ರೆ ನೀವು ಸರಿ ಇದೆ. ಈ ಟೆನ್ಷನ್ ಎವ್ರಿ ಡೇ ನಾವು ಅದನ್ನು ಓದಿ ನಾವೇ ಆ ಥರದಲ್ಲಿದ್ದೀವಿ. ನಿಮ್ಮವರೇ ಜುಗುಪ್ಸೆ ಬಂದುಬಿಟ್ಟಿದೆ ಅವ್ರಿಗೆ, ಬೇಡ ಬಿಟ್ಬಿಡಿ ಹೋಗಲಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ.